ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ಚಿಕ್ಕ ಮಕ್ಕಳಿಗೆ ಆರೋಗ್ಯವಾದಂತಹ ಹೆಲ್ದಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದನ್ನು 5 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು 2 ವರ್ಷ ಮಕ್ಕಳ ತನಕ ತೊಗೊಳ್ಬೋದು. ಹಾಗಿದ್ರೆ ಬನ್ನಿ, ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಮತ್ತು ಎಷ್ಟು ಕರೆಕ್ಟಾಗಿ ಅದು ಅಳತೆಗೆ ಹೇಗೆ ಮಾಡೋದು ಅಂತ ನೋಡೋಣ. ಡಾಕ್ಟರ್ ಪ್ರಕಾರ 6 ತಿಂಗಳ ತನಕ ತಾಯಿ ಎದೆ ಹಾಲು ಕೊಡಿ ಅಂತ ಹೇಳ್ತಾರೆ. ಕೆಲವರಿಗೆ ಹಾಲು ಸಾಕಾಗಲ್ಲ, ಅಂಥವರಿಗೆ ಈ ರಾಗಿ ಸರಿನ ರೆಸಿಪಿ ಮಾಡಿಕೊಡ್ಬೋದು. ಈ ರಾಗಿ ಸರಿನ 5 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು 2 ವರ್ಷ ಮಕ್ಕಳ ತನಕನೂ ನೀವು ಕೊಡಬಹುದು. ತುಂಬಾ ಒಳ್ಳೆಯದು, ಹೆಲ್ದಿ ರೆಸಿಪಿ ಕೂಡ ಆಗಿರುತ್ತೆ. ಈ ರೆಸಿಪಿನ ಚಿಕ್ಕ ಮಕ್ಕಳು ಅಂತನೆಲ್ಲ ದೊಡ್ಡವರು ತೊಗೋಬೋದು. ಯಾಕಂದರೆ ಇದರಲ್ಲಿ ರಾಗಿ, ಅಕ್ಕಿ, ಗೋಧಿ, ದವಸ ಧಾನ್ಯಗಳು ಇರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಇರುತ್ತೆ. ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು ರಾಗಿ. ಮತ್ತು ಶುಗರ್ ಇರೋರಿಗೂ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಯಾರು ಬೇಕಾದರೂ ತೊಗೋಬೋದು. ಮಾಡೋಕ್ಕೆ ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಪ್ರಮಾಣ ಅಳತೆಗೆ ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಹೋಗಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ರಾಗಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ kg ತೊಗೊಂಡಿದ್ದೀನಿ, ಅಂದರೆ 500 ಗ್ರಾಮ್ 500 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಅಕ್ಕಿನೂ ಅಷ್ಟೇ 250 ಗ್ರಾಮ್, ಅಂದರೆ ಒಂದು 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನಂತರ ಗೋಧಿನ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಅಂದರೆ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನಂತರ ಬಾದಾಮಿನ ಒಂದು 20 ಬಾದಾಮಿ ಇದೆ ಅನಿಸುತ್ತೆ, ಒಂದು 100 ಗ್ರಾಮ್ ಬಾದಾಮಿ ತೊಗೊಂಡಿದ್ದೀನಿ. ನಂತರ ಗೋಡಂಬಿನೂ ಅಷ್ಟೇ 100 ಗ್ರಾಮ್ ತೊಗೊಂಡಿದ್ದೀನಿ. ಬಾದಾಮಿ ಎಷ್ಟಿರುತ್ತೋ ಗೋಡಂಬಿನೂ ಅಷ್ಟೇ ತೊಗೊಳ್ಳಿ. ನಂತರ ತೊಗರಿಬೇಳೆ ಒಂದು 2 ಸ್ಪೂನ್ ಹಾಕಿದ್ದೀನಿ, ಜಾಸ್ತಿನೂ ಬೇಡ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನಂತರ ಹೆಸರು ಕಾಳನ್ನು ಅಷ್ಟೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನಂತರ ಉದ್ದಿನಬೇಳೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಸ್ವಲ್ಪನೂ ಹಾಕ್ಬೋದು, ಪರವಾಗಿಲ್ಲ. ನಂತರ ಕಡಲೆಬೇಳೆನೂ ಜಾಸ್ತಿ ಬೇಡ, ಯಾಕಂದರೆ ಗ್ಯಾಸ್ ಆಗುತ್ತೆ. ಕಡಲೆಬೇಳೆ ಮತ್ತು ತೊಗರಿಬೇಳೆ ಗ್ಯಾಸ್ ಆಗುತ್ತೆ, ಹಾಗಾಗಿ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು ಕಡಲೆಬೇಳೆ. ನೆಕ್ಸ್ಟು ಶೇಂಗಾ ಅಂದರೆ ಕಡಲೆಬೀಜನೂ ಅಷ್ಟೇ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದು ಒಳ್ಳೆಯದು, ತುಂಬಾ ಹೆಲ್ತಿ ಇದು. ನೆಕ್ಸ್ಟು ವಾಲ್ನಟ್ ಇದು ಬ್ರೈನಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ, ಹಾಗಾಗಿ ಒಂದೇ ಒಂದು ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಇನ್ನೊಂದು ತೊಗೋಬೋದು, 2 ಹಾಕ್ಬೋದು, ಬಟ್ ನಾನು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಒಂದೇ ಒಂದು ತೊಗೊಂಡಿದ್ದೀನಿ. ನಂತರ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಬರುತ್ತಲ್ವ, ಇದು ನಾರ್ಮಲಿ ಸೂಪರ್ ಮಾರ್ಕೆಟ್, ರೇಷನ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ನಿಮಗೆ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಇದು ಪಂಪ್ಕಿನ್ ಸೀಡ್ಸ್ ಅಂತ ಕುಂಬಳಕಾಯಿ ಬೀಜ, ಇದನ್ನು ತೊಗೊಳ್ಳಿ, ಒಳ್ಳೆಯದು ಮಕ್ಕಳಿಗೆ. ಸೀಡ್ಸ್ ಜೀರಿಗೆನೂ ಒಳ್ಳೆಯದು, ಯಾಕಂದರೆ ಡೈಜೆಷನ್ ಇದು ಕೂಡ ತುಂಬ ಚೆನ್ನಾಗುತ್ತೆ ಮಕ್ಕಳಲ್ಲಿ. ಹಾಗಾಗಿ ಒಬ್ಬೊಬ್ಬರು ಓನ್ ಕಾಳು ಹಾಕ್ತಾರೆ, ನಾನು ಹಾಕಿಲ್ಲ, ಇದನ್ನು ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಮೆಂತ್ಯನೂ ತುಂಬ ಒಳ್ಳೆಯದು, ಯಾಕಂದರೆ ಒಬ್ಬೊಬ್ಬರ ಮಕ್ಕಳಿಗೆ ರಾಗಿ ಸರಿ ಮಾಡಿದರೆ ಒಬ್ಬೊಬ್ಬರಿಗೆ ಮೋಷನ್ ಆಗುತ್ತೆ, ಅಂದರೆ ಬೇದಿ ಆಗುತ್ತೆ. ಹಾಗಾಗಿ ಈ ಮೆಂತ್ಯ ಹಾಕಿದರೆ ಮೋಷನ್ ಮಾಡೋದು ಜಾಸ್ತಿ ಆಗೋದು ತಡೆಯುತ್ತೆ. ಮಕ್ಕಳಿಗೆ ಜೀರ್ಣಕ್ರಿಯೆಯನ್ನು ಇದು ಕೂಡ ಮಾಡುತ್ತೆ. ಇದನ್ನು ಒಂದು ತುಪ್ಪದ ಚಮಚ ಅಂದರೆ 1 ಟೇಬಲ್ ಸ್ಪೂನಲ್ಲಿ ಅರ್ಧ ಹಾಕ್ಬೇಕು, ಇಷ್ಟು ಹಾಕ್ಬೇಕು. ನೋಡಿ, ನನಗೆ ಇಷ್ಟು ಕ್ವಾಂಟಿಟಿಗೆ ಇಷ್ಟು ಹಾಕಿದ್ದೀನಿ, ಇಷ್ಟು ಹಾಕ್ಬೇಕು, ಜಾಸ್ತಿನೂ ಹಾಕ್ಬಾರ್ದು, ಕಹಿ ಬಂದುಬಿಡುತ್ತೆ. ಇಷ್ಟು ಹಾಕಿದರೆ ಸಾಕು, ಪರವಾಗಿಲ್ಲ. ಇದು ನೋಡಿ ಬಜೆ ಅಂತ, ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಖಾರದ ಸಾಮಾನು ಕೊಡ್ತಾರಲ್ವ, ಆ ಥರ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಮಕ್ಕಳಿಗೆ ಹಾಕೋದ್ರಿಂದ, ಈ ಪದಾರ್ಥದಲ್ಲಿ ಹಾಕೋದ್ರಿಂದ ಮಕ್ಕಳಲ್ಲಿ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ಸ್ ಚೆನ್ನಾಗಾಗುತ್ತೆ. ಮತ್ತು ಶೀತ, ಕೆಮ್ಮು ಆ ಥರನೂ ಜಾಸ್ತಿ ಆಗೋಲ್ಲ ಮಕ್ಕಳಲ್ಲಿ, ನೀಟಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಇದನ್ನು ಹಾಕಬೇಕು, ಸ್ವಲ್ಪ ಇಷ್ಟ ಹಾಕಿದರೆ ಸಾಕು. ನೆಕ್ಸ್ಟ್ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲೆಯಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿರುವಂತಹ ರಾಗಿನ ತಗೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾನು ರಾಗಿ ಒಂದೇ ಅಲ್ಲ, ಅಕ್ಕಿ ಎಲ್ಲ ಕಾಳುಗಳನ್ನೆಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಹುರ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದು ಘಮ ಬರೋವರೆಗೂ, ರಾಗಿ ಅಕ್ಕಿ ಅದೆಲ್ಲ ಸ್ಮೆಲ್ ಘಮ ಅಂತ ಬರುತ್ತೆ, ಆ ಥರ ಘಮ ಬರೋವರೆಗೂ ನೀವು ಹುರ್ಕೋಬೇಕು. ರಾಗಿನ ಅಕ್ಕಿನ ಒಂದು ಬಾಯಲ್ಲಿ ಒಂದು ಕಾಳು ಹಾಕ್ಕೊಂಡು ನೋಡಬೇಕು, ಅದು ಕ್ರಿಸ್ಪಿ ಆಗಿರಬೇಕು. ಅಲ್ಲಿ ತನಕ ರಾಗಿನ ಅಕ್ಕಿನ ಮತ್ತು ಕಾಳುಗಳನ್ನ ಚೆನ್ನಾಗಿ ಹುರ್ಕೋಬೇಕು. ನಾನು ಎಲ್ಲ ಒಂದೇ ಸರಿ ಹಾಕ್ಬಿಟ್ಟಿದ್ದೀನಿ, ನೀವು ಬೇಕು ಅಂದರೆ ಸಪ್ರೇಟ್ ಹಾಕ್ಕೊಂಡು ಹುರ್ಕೋಬೋದು. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬಂದುಬಿಡುತ್ತೆ. ರಾಗಿನ ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಹಿಟ್ಟನ್ನು ಮಾಡಿಸ್ಕೊಂಬರ್ಬೇಕು, ಯಾಕಂದರೆ ರಾಗಿಲಿ ತುಂಬ ಗಲೀಜಿರುತ್ತೆ. ಸೊ ತೊಳೆದಿರೋ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಕೆಲವೊಬ್ಬರು ರಾಗಿನ ಮೊಳಕೆ ಕಟ್ಟಿ ನಂತರ ಮಾಡ್ತಾರೆ, ಆ ರೀತಿಯೂ ಮಾಡ್ಕೋಬಹುದು. ಆದರೆ ಆ ರೀತಿ ಮಾಡಿದರೆ ಮಕ್ಕಳಿಗೆ ತುಂಬ ಬೇಗ ಕೋಲ್ಡ್ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ನಾನೇನು ಆ ಥರ ಮಾಡಿಲ್ಲ, ನಾನು ಜಸ್ಟ್ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನೈಟ್ ಫ್ಯಾನ್ ಕೆಳಗಡೆ ಒಣಗಿಸ್ಬಿಟ್ಟು ಈ ಥರ ಹುರ್ಕೋತಾ ಇದ್ದೀನಿ. ಎಲ್ಲ ಸ್ವಲ್ಪ ಹಾಕಿ ಹಾಗೆಯೇ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಬಿಸಿಲಿಲ್ಲ ಅಂದರೆ ನೈಟ್ ತೊಳ್ಕೊಂಡು ಫ್ಯಾನ್ ಕೆಳಗಡೆ ಓವರ್ ನೈಟ್ ಒಣಗಾಕಿದರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಡ್ರೈ ಆಗುತ್ತೆ.
ಎಲ್ಲ ಸಪ್ರೇಟೇ ಒಣಗಾಕ್ಬಿಡಿ. ಮತ್ತು ಒಂದು ಸಲ ಬಿಸಿಗೆ ಇಟ್ಟರೆ 10-15 ನಿಮಿಷ ಹುರಿದ್ರೆ ಎಲ್ಲ ಪದಾರ್ಥನೂ ಚೆನ್ನಾಗಿ ಡ್ರೈ ಆಗುತ್ತೆ. ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ, ಹಾಗೆ ಹಿಟ್ಟಿನ ತುಂಬ ದಿನ ಸ್ಟೋರ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೀವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು, ಅದು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿಯಲ್ಲಿ ಬಳಸಿರೋ ರಾಗಿ, ಅಕ್ಕಿ, ಬೇಳೆಕಾಳುಗಳು ಮಗುವಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಹಳೆ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಈ ರೆಸಿಪಿನ. ಇದು ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಹಾಗೆ ಕೆಲವರು ಈ ರೆಸಿಪಿನ ಮಾಡೋದು ಕಷ್ಟ, ಹೊರಗಡೆಯಿಂದ ತಂದು ಮಾಡಿಕೊಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಯಾಕಂದರೆ ನಾವು ಇಲ್ಲಿ ಪ್ರತಿಯೊಂದು ಐಟಮ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ನಂತರ ನಾವು ಪೌಡ್ರನ್ನು ಪ್ರಿಪೇರ್ ಮಾಡ್ತೀವಿ. ಆದರೆ ಅಂಗಡಿಯಲ್ಲಿ ತಂದಿರೋ ರೆಸಿಪಿನ ತೊಳಿತಾರೋ ಅಥವಾ ಏನು ಗೊತ್ತಿಲ್ಲ, ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಾರೋ ಅದು ಗೊತ್ತಿಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಾವು ಅದನ್ನು ತೊಗೊಂಡು ಬಂದುಬಿಟ್ಟು ಮಕ್ಕಳಿಗೆ ಅದರಿಂದ ರಗಿಸರಿನ ಮಾಡಿಬಿಟ್ಟು ಮಕ್ಕಳು ಕೊಡ್ತೀವಿ. ಆಗ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಡೈಜೆಷನ್ಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳ ಆರೋಗ್ಯ ಚೆನ್ನಾಗಿ ನಾವು ಇಟ್ಕೋಬೇಕು ಅಂದರೆ ನಾವೇ ಕಷ್ಟಪಟ್ಟು ಪ್ರಿಪೇರ್ ಮಾಡಬೇಕು. ಒಂದು ದಿನ ಕಷ್ಟಪಟ್ಟರೆ ಸಾಕು, ಅಪ್ ಟು 3 to 4 months ಹಿಟ್ಟನ್ನು ನಾವು ಸ್ಟೋರ್ ಮಾಡ್ಕೋಬೋದು. ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಜಾಸ್ತಿ ದಿನ ಇಡಬೇಕು ಅಂದರೆ ನೀವು ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿನ ತೊಗೊಂಡು ಮಾಡ್ಕೋಬೋದು. ನಾನೀಗ ತೋರಿಸಿರೋ ಅಂಥ ಗ್ರಾಮ್ಸಲ್ಲಿ ನೀವು ಅದನ್ನು ಡಬಲ್ ಮಾಡಿಕೊಂಡು ನೀವು ಆ ಥರ ಜಾಸ್ತಿನೂ ಮಾಡ್ಕೋಬೋದು. ಈ ರೆಸಿಪಿನ ದೊಡ್ಡವರು ಮತ್ತು ಚಿಕ್ಕವರೆಲ್ಲ ತೊಗೊಳ್ಬೋದು. ಆ್ಯಂಡ್ ಮೇನ್ ಪ್ರೆಗ್ನೆಂಟ್ ಇರೋರು ಕೂಡ ತೊಗೋಬೋದು. ಈ ಸರಿನ ಪ್ರೆಗ್ನೆಂಟ್ ಇರೋರು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಹುಟ್ಟುವ ಮಗುವನ್ನು ಆರೋಗ್ಯವಾಗಿ ಹುಟ್ಟುತ್ತೆ. ಈಗ ನೋಡಿ, ನಾನು ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ನು ನಾನು ಸಪ್ರೇಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಬಾದಾಮಿ, ಗೋಡಂಬಿ ಮತ್ತು ಸೀಡ್ಸ್ ಎಲ್ಲ ಸಪ್ರೇಟಾಗಿ ನಾನು ಹುರ್ಕೋತಾ ಇದ್ದೀನಿ. ಅದರಲ್ಲಿ ನಾವು ಅಕ್ಕಿ ಎಲ್ಲ ಹಾಕಿದ್ದೀವಲ್ಲ, ರಾಗಿ ಎಲ್ಲ, ಅದರಲ್ಲಿ ಹುರ್ಕೊಂಡ್ರೆ ನೀಟಾಗಷ್ಟು ಅದು ರೋಸ್ಟ್ ಆಗೋಲ್ಲ. ಸೊ ಹಾಗಾಗಿ ಕಾಳುಗಳನ್ನೇ ನಾನು ಬೇರೆ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಡ್ರೈ ಫ್ರೂಟ್ಸು, ಶೇಂಗಾ ಅದನ್ನೆಲ್ಲ ನಾನು ಸಪ್ರೇಟ್ ಹುರ್ಕೊಂಡಿದ್ದೀನಿ. ಶೇಂಗಾನು ಹಾಕೋಬೋದು, ಬಟ್ ಶೇಂಗಾ ನೀಟಾಗಿ ಅದು ರೋಸ್ಟ್ ಆಗಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಶೇಂಗಾ ಮತ್ತು ಡ್ರೈ ಫ್ರೂಟ್ಸು, ಸೀಡ್ಸು ಮತ್ತು ಜೀರಿಗೆ ಅದನ್ನೆಲ್ಲ ನಾನು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಜೀರಿಗೆನೂ ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಹುರ್ಕೋಬೇಡಿ, ಯಾಕಂದರೆ ಅದು ಸೀದೋಗಿಬಿಡುತ್ತೆ ಚಟಪಟ ಅನ್ನೋ ತನಕ ಅಷ್ಟೇ. ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಹುರ್ಕೋಬೇಕು. ನೆಕ್ಸ್ಟು ಈಗ ನೋಡಿ, ನಾನು ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪೇಷನಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗಾಕೆ ಬಿಟ್ಬಿಡಬೇಕು. ಒಬ್ಬೊಬ್ಬರು ಉಪ್ಪನ್ನು ಹಾಕ್ತಾರೆ, ಆದರೆ ಡಾಕ್ಟರ್ ಅಪ್ ಟು 1 year ಸಾಲ್ಟ್ ಆ್ಯಂಡ್ ಶುಗರ್ ಯೂಸ್ ಮಾಡ್ಕೋಬಾರ್ದು ಅಂತ ಅಂತಾರೆ. ನಾನು ಯೂಸ್ ಮಾಡಿಲ್ಲ. ಸಾಲ್ಟ್ ಯೂಸ್ ಮಾಡಿದರೆ ಹಿಟ್ಟನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಪ್ರಮಾಣವಾಗಿ ಮಾಡಿರೋದ್ರಿಂದ ಸೊ ಹಾಗಾಗಿ ಉಪ್ಪನ್ನೇ ಯೂಸ್ ಮಾಡ್ತಿಲ್ಲ. ನೀವು ಯೂಸ್ ಮಾಡೋ ಹಾಗಿದ್ರೆ ಮಾಡಿ, ಬಟ್ ಜಾಸ್ತಿ ಬೇಡ. ನೋಡಿ, ನಾನು ಮನೆಯಲ್ಲೇ ಗ್ರೈಂಡ್ ಮಾಡಿದ ತಕ್ಷಣ ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ನಂತರ ಅದು ಆರಿದ ಮೇಲೆ ಜರಡಿ ಇಟ್ಕೋಬೇಕು. ಜರಡಿ ಹಿಡಿಯೋದು ತುಂಬ ಒಳ್ಳೆಯದು, ಯಾಕಂದರೆ ನಾವು ಹಾಕಿರುವಂತಹ ಪದಾರ್ಥಗಳಲ್ಲಿ ನಾರಿನಾಂಶ ಏನಾದರೂ ಇದ್ದರೆ ಅದು ಜರಡಿ ಮಾಡಿದಾಗ ಅದು ಕ್ಲೀನಾಗಿ ಬಂದುಬಿಡುತ್ತೆ. ಫೈನ್ ಪೌಡರ್ನ ಸ್ಟೋರ್ ಆಗಿ ಇಟ್ಕೋಬೋದು. ನಾನು ಆಗಲೇ ಹೇಳ್ದಾಗೆ ಒಂದು ಸರಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಪ್ ಟು 3 monthsವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು. ಹಾಗಿದ್ರೆ ಹಿಟ್ಟನ್ನು ಬಳಸಿ ಹೇಗೆ ಸರಿ ಮಾಡೋದು ನೋಡೋಣ ಬನ್ನಿ. ನಾನು ಒಂದು ಸಣ್ಣ ಬೌಲಲ್ಲಿ 1 ಸ್ಪೂನು ರಾಗಿ ಸೇರಿ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಫಸ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಅದು ಗಂಟಾಗುತ್ತೆ. ನೋಡಿ, ಈ ಥರ ಗಂಟಿಲ್ದಲ್ಲಿ ನೀವು ನೀಟಾಗಿ ಕಲಿಸ್ಕೋಬೇಕು. ನಂತರ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೆಷ್ಟು ಕನ್ಸಿಸ್ಟೆನ್ಸಿ ಬರುತ್ತೋ ಅಷ್ಟಕ್ಕೆ ನೀವು ನೀರು ಹಾಕ್ಕೋಬೋದು. ಅದು ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾವು ಕಲಿಸ್ತೀವಿ ಅಂದರೆ ಅದು ಆಗಲ್ಲ. ನೀವು ಕೆಳಗಡೆನೇ ಕಲಿಸ್ಕೊಂಡು ನಂತರ ನೀವು ಗ್ಯಾಸ್ ಮೇಲೆ ಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಗುರಾಡ್ತಾ ಇರಬೇಕು. ಯಾಕಂದರೆ ಕಾಳು ಅದು ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಈ ಥರ ಕುದಿ ಬರೋವರೆಗೂ ನೀವು ಗುರಾಡ್ತಾನೆ ಇರಬೇಕು. ಅದು ಚೆನ್ನಾಗಿ ಬೇಯಬೇಕು. ಮಕ್ಕಳಿಗೆ ತಿನ್ನಿಸೋದಲ್ವ, ಸೊ ಹಾಗಾಗಿ ಚೆನ್ನಾಗಿ ಬೇಯಬೇಕು. ಸ್ಟಾರ್ಟಿಂಗ್ ಮಕ್ಕಳಿಗೆ ಕೊಡೋದಲ್ವ, ಸ್ವಲ್ಪ ಕಡಿಮೆ ಎಳ್ತೆಲೆ ಕೊಡಿ. ಸೊ ಈ ಥರ ಸಣ್ಣ ಬೌಲಲ್ಲಿ ಕೊಟ್ಟು ಸಾಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಡಿ, ಬೇಗನೆ ಮಕ್ಕಳು ತಿಂತಾರೆ, ಚೆನ್ನಾಗೂ ಇರುತ್ತೆ. ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ನಾನು ಬೆಲ್ಲ ಹಾಕಿಲ್ಲ. ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಮಕ್ಕಳಿಗೆ ತಿನ್ನಿಸಿದ್ರೆ ಡೈಜೆಷನ್ ಆಗೋಲ್ಲ, ಅದಕ್ಕೆ ನಾನು ಆವಾಗಲೇ ತೋರಿಸ್ದಂಗೆ ಸ್ವಲ್ಪ ಬಜೆ ಹಾಕಿ ಮತ್ತು ಮೋಷನ್ ಆಗೋಲ್ಲ. ಮೆಂತ್ಯ ಕಾಳು ಹಾಕೋದ್ರಿಂದ ನಮ್ಮ ಮೋಷನ್ ಆಗೋಲ್ಲ, ಹಾಗಾಗಿ ನಾನು ಅವೆರಡನ್ನೂ ಹಾಕಿದ್ದೀನಿ. ತುಪ್ಪನೂ ಅಷ್ಟೇ, ನೀವು ಕಾಸಿದ ತಕ್ಷಣ ಹಾಕೋಕೆ ಹೋಗ್ಬೇಡಿ. ಕಾಸಿ ಒಂದು ಸ್ವಲ್ಪ ದಿನ, ಒಂದು 10 ದಿನ ನೀವು ಸೈಡಿಗೆ ತೆಗೆದಿಟ್ಬಿಟ್ಟು ಆಮೇಲೆ ಹಾಕಿ, ಇಲ್ಲಾಂದರೆ ಕೆಮ್ಮಾಗ್ಬಿಡುತ್ತೆ. ಹೊರಗಡೆ ತುಪ್ಪ ಹಾಕೋಕೆ ಹೋಗಬೇಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.
ಹೊಸದಾಗಿ ವಿಸಿಟ್ ಮಾಡಿದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.